ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ನಾವು SLC 2025 ಎಕ್ಸಾಮ್ಗೆ ಪ್ರಥಮ ಭಾಷೆ ಇಂಗ್ಲಿಷ್ ನಲ್ಲಿ ಬರ್ತಕ್ಕಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣಂತ್ರಿ. ನೋಡ್ರಿ, ನಿಮ್ಗೆ ಸಿಕ್ಸ್ತ್ ಮೇನ್ ಒಳಗ 2 ಮಾರ್ಕ್ಸ್ ಇಂದ 3 ಕ್ವಶನ್ ಇರ್ತಾವ. ಟೋಟಲ್ ಇದು 6 ಮಾರ್ಕ್ಸ್ ಕ್ವಶನ್ ಇರ್ತಾವ್ರಿ. ಇದು ಒಂದು ಕ್ಲಾಸ್ ನೋಡಿದ್ರೆ ಸಾಕು, ನೀವು 6 ಮಾರ್ಕ್ಸ್ ಎಕ್ಸಾಮ್ ಒಳಗೆ ತಗೊಂಡ್ಬರ್ತೀರಿ. ನೋಡ್ರಿ, ಕಂಬೈನ್ ದ ಫಾಲೋವಿಂಗ್ ಸೆಂಟೆನ್ಸ್ ಯೂಸಿಂಗ್ ನೋ ಸೂನರ್ ದೆನ್ ಆಸ್ ಸೂನ್ ಆಸ್ ಅನ್ನ ಬಳಸಿ ಇದನ್ನ ಕಂಬೈನ್ ಮಾಡ್ಬೇಕ್ರಿ. ಏನ್ ಸೆಂಟೆನ್ಸ್ ಕೊಟ್ಟಾರೆ ಅವರು? ಹಿ ಸ್ಟುಡ್ ಅಪ್ ಟು ಸ್ಪೀಕ್, ದ ಪೀಪಲ್ ಸ್ಟಾರ್ಟೆಡ್ ಶೌಟಿಂಗ್. ಇದನ್ನ ನಾವು ಫಸ್ಟ್ ನೋ ಸೂನರ್ ದೆನ್ ಯೂಸ್ ಮಾಡಿ ಬರೋಣಂತ್ರಿ. ಏನಂತ ಬರೋಣಂದ್ರೆ ನೋ ಸೂನರ್ ಬರೀರಿ. ನೋ ಸೂನರ್ ಬರ್ದ ಡಿಡ್ ಹಿ ಸ್ಟ್ಯಾಂಡ್ ಸ್ಟುಡ್ ಇದ್ದಿದ್ದು ಏನಕ್ಕೈತಿ ಸ್ಟ್ಯಾಂಡ್. ಯಾಕಂದ್ರೆ ನಾವ್ ಇದು ಫಾಸ್ಟ್ ಟೆನ್ಸ್ ಒಳಗಿದ್ದನ್ನ ನಾವು ಡಿಡ್ ಅನ್ನ ಇಲ್ಲಿ ಯೂಸ್ ಮಾಡಿರೋ ಸಂಬಂಧ ಇಲ್ಲಿ ನಾವು ಪ್ರೆಸೆಂಟ್ ಟೆನ್ಸ್ ಅದು ಸ್ಟುಡ್ ಏನಕ್ಕೈತಿ ಸ್ಟ್ಯಾಂಡ್ ಬರ್ದು ಸ್ಟ್ಯಾಂಡ್ ಅಪ್ ಟು ಸ್ಪೀಕ್ ಇಲ್ಲಿ ದೆನ್ ಬರಿಬೇಕು. ದೆನ್ ದ ಪೀಪಲ್ ಸ್ಟಾರ್ಟೆಡ್ ಶೌಟಿಂಗ್ ಅಂತ ಬರಿಬೇಕು. ತಿಳಿತ್ರಿ? ನೆಕ್ಸ್ಟ್ ಆಸ್ ಸೂನ್ ಆಸ್ ಯೂಸ್ ಮಾಡಿ ಈ ಸೆಂಟೆನ್ಸ್ ಅನ್ನು ಯಾವ ರೀತಿ ಬರಿಬಹುದಂದ್ರೆ ಆಸ್ ಸೂನ್ ಆಸ್ ಬರ್ದು ಹಿ ಸ್ಟುಡ್ ಅಪ್ ಇಲ್ಲಿ ಹಿ ಸ್ಟುಡ್ ಅಪ್ ಬರಿಬೇಕು. ಹಿ ಸ್ಟುಡ್ ಅಪ್ ಟು ಸ್ಪೀಕ್ ದ ಪೀಪಲ್ ಸ್ಟಾರ್ಟೆಡ್ ಶೌಟಿಂಗ್. ಈ ತರ ಬರಿಬೇಕ್ರಿ. ತಿಳಿತಲ್ರಿ ಇದು? ನೆಕ್ಸ್ಟ್ ಕ್ವಶನ್ ನೋಡ್ರಿ. ಚೇಂಜ್ ಇಂಟು 2 degrees of comparison. C.V. Raman is more popular than most other scientists. ಇದನ್ನ ನಾವು ಪಾಸಿಟಿವ್ ಡಿಗ್ರಿ ಯಾವ ರೀತಿ ಕನ್ವರ್ಟ್ ಮಾಡಬಹುದಂದ್ರ ವೆರಿ ಫ್ಯೂ ಬರದು ವೆರಿ ಫ್ಯೂ ಸೈಂಟಿಸ್ಟ್ ಆರ್ ಆಸ್ ಪಾಪ್ಯುಲರ್ ಆಸ್ C.V. Raman ಅಂತ ಬರಿಬೇಕ್ರಿ. ಇದ ಸೂಪರ್ಲೇಟಿವ್ ಡಿಗ್ರಿ ಕನ್ವರ್ಟ್ ಮಾಡ್ಬೇಕಂದ್ರ C.V. Raman ಈಸ್ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಸೈಂಟಿಸ್ಟ್ ಅಂತ ಬರೀಬೇಕು. ತಿಳಿತಲ್ರಿ ಇದು? ನೆಕ್ಸ್ಟ್ ಚೇಂಜ್ ಇಂಟು ರಿಪೋರ್ಟೆಡ್ ಸ್ಪೀಚ್. ಇದನ್ನ ನಾವು ಚೇಂಜ್ ಮಾಡ್ಬೇಕ್ರಿ. ಯಾವ ರೀತಿ ಏನ್ ಕೊಟ್ಟಾರೆ? ದ ಮ್ಯಾನೇಜರ್ ಸೇಡ್ ಟು ಮೀ ವಿಲ್ ಯು ಜಾಯಿನ್ ದ ಕಂಪನಿ ಟುಮಾರೋ. ಇದನ್ನ ಯಾವ ರೀತಿ ಬರಿಬೇಕಂದ್ರ ದ ಮ್ಯಾನೇಜರ್ ಆಸ್ಕ್ಡ್ ಮೀ ಇಫ್ ಐ ವುಡ್ ಜಾಯಿನ್ ದ ಕಂಪನಿ ದ ನೆಕ್ಸ್ಟ್ ಡೇ ಅಂತ ಬರಿಬೇಕ್ರಿ. ನೆಕ್ಸ್ಟ್ ನೋಡ್ರಿ, ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಅದರ್ 2 degrees ಅನ್ನ ಕನ್ವರ್ಟ್ ಮಾಡ್ಬೇಕ್ರಿ. ಬೆಂಗಳೂರು ಈಸ್ ಮೋರ್ ಪಾಪ್ಯುಲರ್. ಬೆಂಗಳೂರು ಈಸ್ ಮೋರ್ ಪಾಪ್ಯುಲೇಟೆಡ್ ದೆನ್ ಅದರ್ ಸಿಟೀಸ್ ಇನ್ ಕರ್ನಾಟಕ ಅಂತ. ಇದನ್ನ ಪಾಸಿಟಿವ್ ಡಿಗ್ರಿ ಕನ್ವರ್ಟ್ ಮಾಡ್ಬೇಕಂದ್ರ ವೆರಿ ಫ್ಯೂ ಸಿಟೀಸ್ ಇನ್ ಕರ್ನಾಟಕ ಆರ್ ಆಸ್ ಪಾಪ್ಯುಲೇಟೆಡ್ ಆಸ್ ಬೆಂಗಳೂರು ಅಂತ ಬರೀಬೇಕ್ರಿ. ನೆಕ್ಸ್ಟ್ ಸೂಪರ್ಲೇಟಿವ್ ಡಿಗ್ರಿ ಬೆಂಗಳೂರು ಈಸ್ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲೇಟೆಡ್ ಸಿಟೀಸ್ ಇನ್ ಕರ್ನಾಟಕ ಅಂತ ಬರೀಬೇಕ್ರಿ. ನೆಕ್ಸ್ಟ್ ಇದನ್ನ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಏನಿದೆ? ಹಿ ಈಸ್ ಟಯರ್ಡ್, ಹಿ ಕೆನಾಟ್ ವಾಕ್ ಅಂತ ಐತಲ್ಲ, ಇದನ್ನ ಸೋ ದಟ್ ಮತ್ತೆ ಟು ಯೂಸ್ ಮಾಡಿ ಇದನ್ನ ಕಂಬೈನ್ ಮಾಡ್ಬೇಕು. ಯಾವ ರೀತಿ ಬರಿಬೇಕು ನೋಡ್ರಿ. ಹಿ ಈಸ್ ಬರ್ದ ಸೋ ಬರಿಬೇಕು. ಹಿ ಈಸ್ ಬರ್ದ ಸೋ ಬರ್ದ ಟಯರ್ಡ್ ಬರ್ದ ಅದಾದ್ಮೇಲೆ ದ್ಯಾಟ್ ಬರ್ದ ಹಿ ಕೆನಾಟ್ ವಾಕ್ ಅಂತ ಬರಿಬೇಕ್ರಿ. ನೆಕ್ಸ್ಟ್ ಟು ಮತ್ತೆ ಟು ಯೂಸ್ ಮಾಡಿ ಯಾವ ರೀತಿ ಬರಿಬೇಕಂದ್ರ ಹಿ ಈಸ್ ಟೂ ಟಯರ್ಡ್ ಟು ವಾಕ್ ಅಂತ ಬರಿಬೇಕು. ಹಿ ಈಸ್ ಟೂ ಟಯರ್ಡ್ ಟು ವಾಕ್ ಅಂತ ಬರಿಬೇಕು. ತಿಳಿತಲ್ರಿ ಇದು? ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇನ್ ರಿಪೋರ್ಟೆಡ್ ಸ್ಪೀಚ್. ರಿಪೋರ್ಟೆಡ್ ಸ್ಪೀಚ್ ಯಾವ ರೀತಿ ಚೇಂಜ್ ಮಾಡೋದಂದ್ರೆ ನೋಡ್ರಿ, ದ ಟೀಚರ್ ಸೇಡ್ ಟು ದ ಸ್ಟೂಡೆಂಟ್ಸ್ ಬಿ ಸೈಲೆಂಟ್ ಅಂಡ್ ಲಿಸನ್ ಟು ಮೀ. ಇಲ್ಲಿ ಟೀಚರ್ ಏನ್ ಮಾಡ್ಲಿಕ್ಕತ್ತಾರ? ಆರ್ಡರ್ ಮಾಡ್ಲಿಕ್ಕತ್ತಾರಲ್ಲ, ಹಂಗಂದ್ರ ದ ಟೀಚರ್ ಆರ್ಡರ್ ದ ಸ್ಟೂಡೆಂಟ್ಸ್ ಟು ಬಿ ಸೈಲೆಂಟ್ ಅಂಡ್ ಲಿಸನ್ ಟು ಹಿಮ್ ಆರ್ ಹರ್ ಅಂತ ಬರಿಬೇಕ್ರಿ. ತಿಳಿದಲ್ರಿ ಇದು? ನೆಕ್ಸ್ಟ್ ಕ್ವಶನ್ ನೋಡ್ರಿ. ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಅದರ್ 2 degrees of comparison. ಇದನ್ನ ಸಂಸ್ಕೃತ್ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಲ್ಯಾಂಗ್ವೇಜ್ ಇನ್ ದ ವರ್ಲ್ಡ್. ಇದನ್ನ ಕಂಪ್ಯಾರಿಟಿವ್ ಡಿಗ್ರಿಗೆ ಯಾವ ರೀತಿ ಚೇಂಜ್ ಮಾಡ್ಬೇಕು? ಸಂಸ್ಕೃತ್ ಈಸ್ ಓಲ್ಡರ್ ದೆನ್ ಮೋಸ್ಟ್ ಅದರ್ ಲ್ಯಾಂಗ್ವೇಜ್ ಇನ್ ದ ವರ್ಲ್ಡ್ ಅಂತ ಬರೀಬೇಕು. ಇದನ್ನ ಪಾಸಿಟಿವ್ ಡಿಗ್ರಿ ಕನ್ವರ್ಟ್ ಮಾಡ್ಬೇಕಂದ್ರ ವೆರಿ ಫ್ಯೂ ಲ್ಯಾಂಗ್ವೇಜಸ್ ಆರ್ ಆಸ್ ಓಲ್ಡ್ ಆಸ್ ಸಂಸ್ಕೃತ್ ಅಂತ ಬರೀಬೇಕ್ರಿ. ತಿಳಿತಲ್ರಿ? ನೆಕ್ಸ್ಟ್ ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಸಿಂಪಲ್ ಅಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಚೇಂಜ್ ಮಾಡ್ಬೇಕ್ರಿ. ಏನ್ ಕೊಟ್ಟಾರ? ಶಿ ಈಸ್ ಇನ್ನೋಸೆಂಟ್, ಶಿ ಹ್ಯಾಸ್ ಅಪೀಲ್ಡ್ ಟು ದ ಕೋರ್ಟ್. ಇದನ್ನ ಯಾವ ರೀತಿ ಮಾಡ್ಬೇಕಂದ್ರ ಸಿಂಪಲ್ ಸೆಂಟೆನ್ಸ್ ಮಾಡ್ಬೇಕಂದ್ರ ಬೀಯಿಂಗ್ ಇನ್ನೋಸೆಂಟ್
ಶಿ ಹ್ಯಾಸ್ ಅಪೀಲ್ಡ್ ಟು ದ ಕೋರ್ಟ್ ಅಂತ ಸಿಂಪಲ್ ಸೆಂಟೆನ್ಸ್ ಕನ್ವರ್ಟ್ ಮಾಡ್ರಿ. ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂದ್ರ ಶಿ ಹ್ಯಾಸ್ ಅಪೀಲ್ಡ್ ಟು ದ ಕೋರ್ಟ್ ಬಿಕಾಸ್ ಶಿ ಈಸ್ ಇನ್ನೋಸೆಂಟ್ ಅಂತ ಬರೀಬೇಕ್ರಿ. ತಿಳಿತಲ್ರಿ ಇದು. ನೆಕ್ಸ್ಟ್, ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಟು ರಿಪೋರ್ಟೆಡ್ ಸ್ಪೀಚ್. ಇದ್ರೊಳಗ ರೀಥಾ ಸೇಡ್ ದ ಟೀಚರ್ ಕೇಮ್ ಬೈ ಕಾರ್ ಬಿಕಾಸ್ ಶಿ ಮಿಸ್ಡ್ ದ ಬಸ್. ಇದನ್ನ ಯಾವ ರೀತಿ ಚೇಂಜ್ ಮಾಡ್ಬೇಕಂದ್ರ Rita said that the teacher had come by car because she had missed the bus ಅಂತ ಬರೀಬೇಕ್ರಿ. ನೆಕ್ಸ್ಟ್, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಟು ಅದರ್ 2 degrees ಆಗ ಕನ್ವರ್ಟ್ ಮಾಡ್ರಿ. ದಿಸ್ ಬುಕ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಬುಕ್ಸ್ ಐ ಹ್ಯಾವ್ ಎವರ್ ರೀಡ್. ಇದನ್ನ ಏನು ಕಂಪ್ಯಾರಿಟಿವ್ ಡಿಗ್ರಿ ಯಾವ ರೀತಿ ಚೇಂಜ್ ಮಾಡ್ರಿ? This book is more interesting than most other books I have ever read. Then positive degree, very few books are as interested as this book I have ever read anta baribekri. Next question, change the following sentence into compound and complex sentence. He was given a medal for saving the life of a girl. ಇದನ್ನ ಕಾಂಪೌಂಡ್ ಸೆಂಟೆನ್ಸ್ ಯಾವ ರೀತಿ ಚೇಂಜ್ ಮಾಡಬೇಕು? he saved the life of a girl, so he was given a medal. Next, ಕಾಂಪ್ಲೆಕ್ಸ್ ಸೆಂಟೆನ್ಸ್ ಗೆ he was given a medal because he saved the life of a girl ಅಂತ ಬರೀಬೇಕ್ರಿ. ನೆಕ್ಸ್ಟ್, ಕಂಬೈನ್ ದ ಫಾಲೋವಿಂಗ್ ಸೆಂಟೆನ್ಸ್ ಯೂಸಿಂಗ್ ಟು ಮತ್ತೆ ಟು ಯೂಸ್ ಮಾಡಿ. ಸೊ ದಟ್ ಯೂಸ್ ಮಾಡಿ, ದಿಸ್ ಕಾಫಿ ಈಸ್ ವೆರಿ ಹಾಟ್, ಐ ಕೆನಾಟ್ ಡ್ರಿಂಕ್ ಇಟ್. ಇದನ್ನ ಏನ್ ಮಾಡ್ರಿ? ಕಂಬೈನ್ ಮಾಡ್ರಿ. ಯಾವ ರೀತಿ ಟು ಯೂಸ್ ಮಾಡಿ ಕಂಬೈನ್ ಮಾಡೋದಂದ್ರ ದ ಕಾಫಿ ಈಸ್ ಟೂ ಹಾಟ್ ಟು ಡ್ರಿಂಕ್. ನೆಕ್ಸ್ಟ್, ಸೊ ದಟ್ ಅಂದ್ರ ಇದನ್ನ ಯಾವ ರೀತಿ ಚೇಂಜ್ ಮಾಡ್ಬೇಕಂದ್ರ ದ ಕಾಫಿ ಈಸ್ ವೆರಿ ಹಾಟ್, ಐ ಕೆನಾಟ್ ಡ್ರಿಂಕ್ ಇಟ್ ಅಂತ ಬರೀಬೇಕ್ರಿ. ಇದನ್ನ ಏನ್ ಮಾಡ್ರಿ? ಫಸ್ಟ್ ಇದನ್ನ ಸೊ ದಟ್, ಇಲ್ಲಿ ನೋಡ್ರಿ ಇಲ್ಲೊಂದ್ ಸ್ವಲ್ಪ ರಾಂಗ್ ಆಗೈತೆ ನೋಡ್ರಿ. ಸೊ ದಟ್ ಯೂಸ್ ಮಾಡಿ ಮಾಡೋ ಮುಂದೆ ಏನಾಗೈತ್ರಿ? ದ ಕಾಫಿ ಈಸ್ ಸೋ ಹಾಟ್, ದ ಕಾಫಿ ಈಸ್ ಸೋ ಹಾಟ್ ದಟ್ ಐ ಕೆನಾಟ್, ದಟ್ ಇಲ್ಲಿ ಕಂಬೈನ್ ಮಾಡ್ಬೇಕ್ರಿ. ದಟ್ ಐ ಕಾಂಟ್ ಡ್ರಿಂಕ್ ಇಟ್, ಐ ಕಾಂಟ್ ಡ್ರಿಂಕ್ ಇಟ್. ಇದೇನ್ ಮಾಡ್ರಿ? ಸೊ ದಟ್ ಯೂಸ್ ಮಾಡಿ ಯಾವ ರೀತಿ ಕಂಬೈನ್ ಮಾಡ್ಬೇಕ್ರಿ ಇದನ್ನ? ದಿಸ್ ಕಾಫಿ ಈಸ್ ವೆರಿ ಹಾಟ್, ಐ ಕ್ಯಾನಾಟ್ ಡ್ರಿಂಕ್ ಇಟ್. ಇದನ್ನ ನಾವು ಸೊ ದಟ್ ಯೂಸ್ ಮಾಡಿ ಯಾವ ರೀತಿ ಮಾಡ್ಬೇಕ್ರಿ? ದ ಕಾಫಿ ಈಸ್ ಸೋ ಹಾಟ್ ದಟ್ ಐ ಕಾಂಟ್ ಡ್ರಿಂಕ್ ಇಟ್, ಇಲ್ಲಿ ಒಂದ್ಸಲ ಕರೆಕ್ಷನ್ ಮಾಡ್ಕೋರಿ ನೋಡ್ರಿ. ದ ಕಾಫಿ ಈಸ್ ಸೋ ಹಾಟ್ ದಟ್ ಐ ಕಾಂಟ್ ಡ್ರಿಂಕ್ ಇಟ್ ಅಂತ ಬರೀಬೇಕ್ರಿ. ಇದು ತಿಳಿಸಲ್ರಿ? ಇದು ನೆಕ್ಸ್ಟ್ ಕ್ವಶನ್. ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಅದರ್ 2 degrees of comparison. ಇಲ್ಲಿ ಏನ್ ಕೊಟ್ಟಾರೆ? ಫಸ್ಟ್, ಮುಂಬೈ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸಿಟೀಸ್ ಇನ್ ಇಂಡಿಯಾ. ಇದನ್ನ ಪಾಸಿಟಿವ್ ಡಿಗ್ರಿ ಯಾವ ರೀತಿ ಚೇಂಜ್ ಮಾಡ್ತೀರಿ? ವೆರಿ ಫ್ಯೂ ಬರಿಬೇಕು. ವೆರಿ ಫ್ಯೂ ಸಿಟೀಸ್ ಇನ್ ಇಂಡಿಯಾ ಆರ್ ಆಸ್ ಬಿಗ್ ಆಸ್ ಮುಂಬೈ ಅಂತ ಬರಿಬೇಕ್ರಿ. ಇದಾದ್ಮೇಲೆ ಕಂಪ್ಯಾರಿಟಿವ್ ಡಿಗ್ರಿ ಚೇಂಜ್ ಮಾಡ್ಬೇಕಂದ್ರ ಮುಂಬೈ ಈಸ್ ಬಿಗ್ಗರ್ ದೆನ್ ಮೋಸ್ಟ್ ಆರ್ ಮೆನಿ ಅದರ್ ಸಿಟೀಸ್ ಇನ್ ಇಂಡಿಯಾ ಅಂತ ಬರಿಬೇಕ್ರಿ. ತಿಳಿತಲ್ರಿ ಇದು? ನೆಕ್ಸ್ಟ್ ಕ್ವಶನ್, ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಟು ರಿಪೋರ್ಟೆಡ್ ಸ್ಪೀಚ್. ಇದ್ರೊಳಗ ದ ಡಾಕ್ಟರ್ ಸೇಡ್ ಟು ಸ್ಟೂಡೆಂಟ್ಸ್ ಟೇಕ್ ಎಕ್ಸರ್ಸೈಸ್ ರೆಗ್ಯುಲರ್ಲಿ ಅಂಡ್ ಸ್ಲೀಪ್ ವಿತ್ ದ ವಿಂಡೋಸ್ ಓಪನ್. ಇದನ್ನ ಯಾವ ರೀತಿ ಚೇಂಜ್ ಮಾಡ್ಬೇಕಂದ್ರ ದ ಡಾಕ್ಟರ್, ಇಲ್ಲಿ ಅಡ್ವೈಸ್ ಮಾಡ್ಲಿಕ್ಕತ್ತಾರಲ್ಲ, ದ ಡಾಕ್ಟರ್ ಅಡ್ವೈಸ್ಡ್ ದ ಸ್ಟೂಡೆಂಟ್ಸ್ ಟು ಟೇಕ್ ಎಕ್ಸರ್ಸೈಸ್ ರೆಗ್ಯುಲರ್ಲಿ ಅಂಡ್ ಟು ಸ್ಲೀಪ್ ವಿತ್ ದ ವಿಂಡೋಸ್ ಓಪನ್. ನೆಕ್ಸ್ಟ್ ಕ್ವಶನ್, ಕಂಬೈನ್ ದ ಸೆಂಟೆನ್ಸ್ ಯೂಸಿಂಗ್ ಆಸ್ ಸೂನ್ ಆಸ್, ನೋ ಸೂನರ್ ದೆನ್. ಇಲ್ಲಿ ಯೂಸ್ ಮಾಡಿ ಇದನ್ನ ಕಂಬೈನ್ ಮಾಡ್ಬೇಕು. ಯಾವ ಸೆಂಟೆನ್ಸ್ ಕೊಟ್ಟಾರಿ? ಹಿ ಸಾ ದ ವಾರ್ಡನ್, ಹಿ ರ್ಯಾನ್ ಅವೇ. ಇದನ್ನ ಆಸ್ ಸೂನ್ ಆಸ್ ಯೂಸ್ ಮಾಡಿದ್ರ ಆಸ್ ಸೂನ್ ಆಸ್ ಹಿ ಸಾ ದ ವಾರ್ಡನ್ ಹಿ ರ್ಯಾನ್ ಅವೇ ಅಂತ ಬರೀಬೇಕ್ರಿ. ಇಲ್ಲಿ ಕಾಮಾ ಹಾಕ್ಬೇಕು. ತಿಳಿತಲ್ರಿ? ನೆಕ್ಸ್ಟ್, ನೋ ಸೂನರ್ ದೆನ್ ಬಳಸ್ಬೇಕಂದ್ರ ನೋ ಸೂನರ್ ಡಿಡ್ ಹಿ ಸಿ ದ ವಾರ್ಡನ್ ದೆನ್ he ran away ಅಂತ ಬರೀಬೇಕ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕಂಬೈನ್ ದ ಫಾಲೋವಿಂಗ್ ಸೆಂಟೆನ್ಸ್ ಯೂಸಿಂಗ್ ಟು ಮತ್ತೆ ಟು ಯೂಸ್ ಮಾಡಿ. ಸೊ ದಟ್ ನಾಟ್ ಯೂಸ್ ಮಾಡಿ ಇದನ್ನ ಕಂಬೈನ್ ಮಾಡ್ಬೇಕು. ಏನನ್ನ? ಹಿ ಈಸ್ ಗುಡ್, ಹಿ ಡಸ್ ನಾಟ್ ಡಿಸೀವ್ ಎನಿ ಒನ್. ಇದನ್ನ ಯಾವ ರೀತಿ? ಫಸ್ಟ್ ಟು ಯೂಸ್ ಮಾಡ್ಬೇಕಂದ್ರ ಹಿ ಈಸ್ ಟೂ ಗುಡ್ ಟು
deceive anyone. ಇದನ್ನ so that not use ಮಾಡಿ ಯಾವ ರೀತಿ ಬರೀಬೇಕಂದ್ರೆ he is so good that he cannot deceive anyone ಅಂತ ಬರೀಬೇಕ್ರಿ. ತಿಳಿತಲ್ಲ ಇದು. ನೆಕ್ಸ್ಟ್ ಕ್ವಶನ್ ನೋಡಿ. ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಕನ್ವರ್ಟ್ ಮಾಡ್ರಿ. ಇದ್ರೊಳಗೆ ಏನೈತೆ ನೋಡ್ರಿ. ಫೇರಿ said I know because I counted them this morning. ಇದನ್ನ ಯಾವ ರೀತಿ ಬರೀಬೇಕು? ಫೇರಿ said that he knew because he had counted them that morning ಅಂತ ಬರೀಬೇಕ್ರಿ. ತಿಳಿತಲ್ಲ ಇದು. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಅದರ್ ಟು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಗೆ ಚೇಂಜ್ ಮಾಡ್ಬೇಕ್ರಿ. ಹೇಮಾ ಇಸ್ ಮೋರ್ ಸ್ಕಾಲರ್ಲಿ ದೆನ್ ಮೋಸ್ಟ್ ಅದರ್ ಕ್ಯಾಂಡಿಡೇಟ್. ಇದನ್ನ ಯಾವ ರೀತಿ ಮಾಡ್ಬೇಕು? ಫಸ್ಟ್ ವೆರಿ ಪಾಸಿಟಿವ್ ಡಿಗ್ರಿ ಕನ್ವರ್ಟ್ ಮಾಡೋಣ್ರಿ. ಮೊದ್ಲ ವೆರಿ ಫ್ಯೂ ಕ್ಯಾಂಡಿಡೇಟ್ಸ್ ಆರ್ ಆಸ್ ಸ್ಕಾಲರ್ಲಿ ಆಸ್ ಹೇಮಾ ಅಂತ ಬರೀರಿ. ಇದನ್ನ ಸೂಪರ್ಲೇಟಿವ್ ಡಿಗ್ರಿ ಚೇಂಜ್ ಮಾಡ್ಬೇಕಂದ್ರೆ ಹೇಮಾ ಈಸ್ ಒನ್ ಆಫ್ ದ ಮೋಸ್ಟ್ ಸ್ಕಾಲರ್ಲಿ ಕ್ಯಾಂಡಿಡೇಟ್ ಅಂತ ಬರೀಬೇಕ್ರಿ. ಇದು ಸೂಪರ್ಲೇಟಿವ್ ಡಿಗ್ರಿಗೆ ಕನ್ವರ್ಟ್ ಮಾಡೋದು. ನೆಕ್ಸ್ಟ್ ರೀರೈಟ್ ಆಸ್ ಡೈರೆಕ್ಟೆಡ್. ಇದನ್ನು ನಾವೇನ್ ಮಾಡ್ಬೇಕ್ರಿ? ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಗ ಚೇಂಜಸ್ ಮಾಡ್ರಿ. ಅದರ್ ಟು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಫಸ್ಟ್ ಸಮುದ್ರಗುಪ್ತ ವಾಸ್ ಒನ್ ಆಫ್ ದ ಗ್ರೇಟೆಸ್ಟ್ ಇಂಡಿಯನ್ ಕಿಂಗ್. ಹೌದಾ? ಇದನ್ನ ಪಾಸಿಟಿವ್ ಡಿಗ್ರಿ ಚೇಂಜ್ ಮಾಡ್ಬೇಕಂದ್ರೆ ವೆರಿ ಫ್ಯೂ ಇಂಡಿಯನ್ ಕಿಂಗ್ಸ್ ವೆರಿ ಆಸ್ ಗ್ರೇಟ್ ಆಸ್ ಸಮುದ್ರಗುಪ್ತ. ನೆಕ್ಸ್ಟ್ ಕಂಪ್ಯಾರಿಟಿವ್ ಡಿಗ್ರಿ ಚೇಂಜ್ ಮಾಡ್ಬೇಕಂದ್ರೆ ಸಮುದ್ರಗುಪ್ತ ವಾಸ್ ಗ್ರೇಟರ್ ದೆನ್ ಮೋಸ್ಟ್ ಅದರ್ ಇಂಡಿಯನ್ ಕಿಂಗ್ಸ್ ಅಂತ ಬರೀಬೇಕ್ರಿ. ತಿಳಿತಲ್ರಿ? ನೆಕ್ಸ್ಟ್ ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಸಿಂಪಲ್ ಅಂಡ್ ಕಾಂಪ್ಲೆಕ್ಸ್. ಯಾವ ರೀತಿ ಚೇಂಜ್ ಮಾಡ್ಬೇಕ್ರಿ? I saw a girl. ಏನ್ ಕೊಟ್ಟಾರ ಅವರು? I saw a girl and he was very beautiful. ಇದನ್ನ ಸಿಂಪಲ್ ಕನ್ವರ್ಟ್ ಮಾಡ್ಬೇಕಂದ್ರ I saw a beautiful girl ಅಂತ ಚೇಂಜ್ ಮಾಡ್ರಿ. ಕಾಂಪ್ಲೆಕ್ಸ್ ಚೇಂಜ್ ಮಾಡ್ಬೇಕಂದ್ರ I saw a girl who was very beautiful ಅಂತ ಬರೀಬೇಕ್ರಿ. ತಿಳಿದ್ರಿ ಇದು? ನೆಕ್ಸ್ಟ್ change the following sentence into reported speech. The prince said, it gives me great pleasure to be here this evening. ಇದನ್ನ ಚೇಂಜ್ ಮಾಡ್ಬೇಕಂದ್ರೆ the prince said that it gave him great pleasure to be there that evening ಅಂತ ಬರೀಬೇಕ್ರಿ. ನೆಕ್ಸ್ಟ್ change the following sentence into other two degrees. ಇಲ್ಲಿ very few languages are so easy as English. ಇದನ್ನ ನಾವು ಯಾವ ರೀತಿ ಚೇಂಜ್ ಮಾಡ್ಬೇಕಂದ್ರೆ ಫಸ್ಟ್ English is easier than any other languages ಅಂತ ಬರೀರಿ. ನೆಕ್ಸ್ಟ್ English is one of the easiest language ಅಂತ ಬರೀಬೇಕ್ರಿ. ನೆಕ್ಸ್ಟ್ change the sentence into reported speech. Madhavi said to me, I am very happy about your success. ಇದನ್ನ ಯಾವ ರೀತಿ ಬರೀಬೇಕಂದ್ರೆ ಮಾಧವಿ told me that she was very happy about my success ಅಂತ ಬರೀಬೇಕ್ರಿ. ನೆಕ್ಸ್ಟ್ ಕ್ವಶನ್. ಕಂಬೈನ್ ದ ಫಾಲೋವಿಂಗ್ ಸೆಂಟೆನ್ಸ್ ಯೂಸಿಂಗ್ ಆಸ್ ಸೂನ್ ಆಸ್ ನೋ ಸೂನರ್ ದೆನ್ ಯೂಸ್ ಮಾಡಿ. ಇದನ್ನ ಕಂಬೈನ್ ಮಾಡ್ರಿ. ಯಾವ್ದನ್ನ? ವಿ ಗಾಟ್ ಇನ್ ಟು ದ ಕಂಪಾರ್ಟ್ಮೆಂಟ್ ದ ಟ್ರೈನ್ ಸ್ಟಾರ್ಟೆಡ್. ಇದನ್ನ ಯಾವ ರೀತಿ ಬರೀಬೇಕು? ಆಸ್ ಸೂನ್ ಆಸ್ ವಿ ಗಾಟ್ ಇನ್ ಟು ದ ಕಂಪಾರ್ಟ್ಮೆಂಟ್ ದ ಟ್ರೈನ್ ಸ್ಟಾರ್ಟೆಡ್ ಅಂತ ಬರೀರಿ. ನೋ ಸೂನರ್ ದೆನ್ ಬಳಸ್ಬೇಕಂದ್ರ ನೋ ಸೂನರ್ ಡಿಡ್ ವಿ ಗೆಟ್ ಇನ್ ಟು ದ ಕಂಪಾರ್ಟ್ಮೆಂಟ್ ದೆನ್ ದ ಟ್ರೈನ್ ಸ್ಟಾರ್ಟೆಡ್ ಅಂತ ಬರೀಬೇಕ್ರಿ. ನೆಕ್ಸ್ಟ್ ನೋಡ್ರಿ. ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಅದರ್ ಟು ಡಿಗ್ರಿ. ಮನೆ ಏನ್ ಕೊಟ್ಟಾರ? ನೋ ಅದರ್ ಮೆಟಲ್ ಈಸ್ ಸೋ ಹ್ಯಾವಿ ಆಸ್ ಲೆಡ್. ಇದನ್ನ ನಾವು ಕಂಪ್ಯಾರಿಟಿವ್ ಡಿಗ್ರಿ ಯಾವ ರೀತಿ ಚೇಂಜ್ ಮಾಡ್ಬೇಕು? ಲೆಡ್ ಈಸ್ ಹ್ಯಾವಿಯರ್ ದೆನ್ ಎನಿ ಅದರ್ ಮೆಟಲ್. ಸೂಪರ್ಲೇಟಿವ್ ಡಿಗ್ರಿ ಯಾವ ರೀತಿ ಚೇಂಜ್ ಮಾಡ್ಬೇಕು? ಲೆಡ್ ಈಸ್ ದ ಹ್ಯಾವಿಯೆಸ್ಟ್ ಆಫ್ ಆಲ್ ಮೆಟಲ್ಸ್ ಅಂತ ಬರೀಬೇಕ್ರಿ. ತಿಳಿತಲ್ರಿ ಇದು? ನೆಕ್ಸ್ಟ್ ಕ್ವಶನ್ ನೋಡ್ರಿ. Change the following sentence into reported speech. The teacher said to the boys, I shall prove now that the earth moves around the sun. ಇದನ್ನ ಯಾವ ರೀತಿ ಬರೀಬೇಕ್ರಿ? The teacher told the boys that she or he would prove then that the earth moves around the sun ಅಂತ ಬರೀಬೇಕ್ರಿ. ನೆಕ್ಸ್ಟ್ ಕ್ವಶನ್. Change the sentence into compound and complex sentences. ಯಾವ್ದನ್ನ ಚೇಂಜ್ ಮಾಡ್ಬೇಕ್ರಿ? Being tired, he sat down to rest. ಇದನ್ನ ಕಂಪೌಂಡ್ ಸೆಂಟೆನ್ಸ್ ಚೇಂಜ್ ಮಾಡ್ಬೇಕಂದ್ರೆ he was tired. So ಬರೀರಿ ಅಥವಾ therefore
he sat down to rest ಅಂತ ಬರ್ರಿ. ಇದನ್ನ ಕಾಂಪ್ಲೆಕ್ಸ್ ಚೇಂಜ್ ಮಾಡ್ಬೇಕಂದ್ರ as ಅಥವಾ since ಯೂಸ್ ಮಾಡ್ರಿ. as or since he was tired he sat down to rest ಅಂತ ಬರೀರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. change the following sentence into the other two degrees of comparison. ಫಸ್ಟ್ ಏನ್ ಕೊಟ್ಟಾರೆ, ರವಿ ವರ್ಮಾ ವಾಸ್ ಒನ್ ಆಫ್ ದ ಮೋಸ್ಟ್ ಕ್ರಿಯೇಟಿವ್ ಆರ್ಟಿಸ್ಟ್ ಇನ್ ದ ಇಂಡಿಯಾ. ಇದನ್ನ ಪಾಸಿಟಿವ್ ಡಿಗ್ರಿ ಚೇಂಜ್ ಮಾಡ್ಬೇಕಂದ್ರ ವೆರಿ ಫ್ಯೂ ಆರ್ಟಿಸ್ಟ್ ಇನ್ ಇಂಡಿಯಾ ವೇರ್ ಆಸ್ ಕ್ರಿಯೇಟಿವ್ ಆಸ್ ರವಿ ವರ್ಮಾ. ಇದನ್ನ ಕಂಪ್ಯಾರಿಟಿವ್ ಡಿಗ್ರಿ ಚೇಂಜ್ ಮಾಡ್ಬೇಕಂದ್ರ ರವಿ ವರ್ಮಾ ವಾಸ್ ಮೋರ್ ಕ್ರಿಯೇಟಿವ್ ದೆನ್ ಮೋಸ್ಟ್ ಆರ್ ಮೆನಿ ಅದರ್ ಆರ್ಟಿಸ್ಟ್ ಇನ್ ಇಂಡಿಯಾ ಅಂತ ಬರೀಬೇಕ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. change the following sentence into reported speech. The tall man said to the guest, are you the person who spent hours on the doorstep chatting to strangers? ಇದನ್ನ ಯಾವ ರೀತಿ ಮಾಡ್ಬೇಕ್ರಿ? The tall man asked the guest if or whether he was the person who spent hours on the doorstep ಚಾಟಿಂಗ್ ಟು ದ ಸ್ಟ್ರೇಂಜರ್ಸ್ ಅಂತ ಬರೀಬೇಕ್ರಿ. ನೆಕ್ಸ್ಟ್ ಕ್ವಶನ್. ಕಂಬೈನ್ ದ ಸೆಂಟೆನ್ಸ್ ಯೂಸಿಂಗ್ ಆಸ್ ಸೂನ್ ಆಸ್, ನೋ ಸೂನರ್ ದೆನ್, ಶಿ ಮೂಡ್. ಯಾವ ಸೆಂಟೆನ್ಸ್ ಚೇಂಜ್ ಮಾಡ್ಬೇಕು? ಶಿ ಮೂಡ್ ವಿತ್ ಗ್ರೇಸ್, ಬಲರಾಮ ಸ್ಟಾಪ್ಡ್ ಹೀಸ್ ಸ್ಪೀಚ್. ಇದನ್ನ ಯಾವ ರೀತಿ ಚೇಂಜ್ ಮಾಡ್ರಿ? ಆಸ್ ಸೂನ್ ಆಸ್ ಬಳಸ್ಬೇಕಂದ್ರ ಆಸ್ ಸೂನ್ ಆಸ್ ಶಿ ಮೂಡ್ ವಿತ್ ಗ್ರೇಸ್, ಬಲರಾಮ ಸ್ಟಾಪ್ಡ್ ಹೀಸ್ ಸ್ಪೀಚ್. ನೋ ಸೂನರ್ ದೆನ್ ಬಳಸ್ಬೇಕಂದ್ರ ನೋ ಸೂನರ್ ಡಿಡ್ ಶಿ ಮೂವ್ ವಿತ್ ಗ್ರೇಸ್ ದೆನ್ ಬಲರಾಮ ಸ್ಟಾಪ್ಡ್ ಹೀಸ್ ಸ್ಪೀಚ್ ಅಂತ ಬರೀಬೇಕ್ರಿ. ನೆಕ್ಸ್ಟ್, ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಅದರ್ ಟೂ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಡೈಮಂಡ್ ಈಸ್ ಹಾರ್ಡರ್ ದೆನ್ ಎನಿ ಅದರ್ ಸಬ್ಸ್ಟೆನ್ಸ್. ಇದನ್ನ ಪಾಸಿಟಿವ್ ಡಿಗ್ರಿ ಕನ್ವರ್ಟ್ ಮಾಡ್ಬೇಕಂದ್ರ ನೋ ಅದರ್ ಸಬ್ಸ್ಟೆನ್ಸಸ್ ಈಸ್ ಆಸ್ ಹಾರ್ಡ್ ಆಸ್ ಡೈಮಂಡ್ ಅಂತ ಬರೀರಿ. ಸೂಪರ್ಲೇಟಿವ್ ಡಿಗ್ರಿ ಚೇಂಜ್ ಮಾಡ್ಬೇಕಂದ್ರ ಡೈಮಂಡ್ ಈಸ್ ದ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಅಂತ ಬರೀರಿ. ನೆಕ್ಸ್ಟ್, ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಸಿಂಪಲ್ ಅಂಡ್ ಕಂಪೌಂಡ್ ಸೆಂಟೆನ್ಸಸ್. ಆಸ್ ಸೂನ್ ಆಸ್ he received the news he left the place. ಇದನ್ನ ಸಿಂಪಲ್ ಕನ್ವರ್ಟ್ ಮಾಡ್ಬೇಕಂದ್ರ soon after receiving news he left the place. ಅಥವಾ ಇದನ್ನ ಯಾವ ರೀತಿ ಬರೀಬೇಕಂದ್ರ ಆನ್ ರಿಸೀವಿಂಗ್ ದ ನ್ಯೂಸ್ he left the place. ಇದನ್ನ ಕಾಂಪೌಂಡಿಗ ಚೇಂಜ್ ಮಾಡ್ಬೇಕಂದ್ರ, ಕಾಂಪೌಂಡ್ ಸೆಂಟೆನ್ಸ್ ಚೇಂಜ್ ಮಾಡ್ಬೇಕಂದ್ರ he received the news and left the place ಅಂತ ಬರೀರಿ. ನೆಕ್ಸ್ಟ್, frame the sentence to bring out the difference in the meaning between the following pair of words. ಇದನ್ನ ಕ್ಲಾತ್ ಅಂದ್ರೆ ಏನ್ರಿ? ಮಟೀರಿಯಲ್ ಯೂಸ್ಡ್ ಫಾರ್ ಮೇಕಿಂಗ್ ಕ್ಲಾತ್. ಹೌದಾ? ದ ಟೇಲರ್ ಮೇಜರ್ ದ ಕ್ಲಾತ್ ಬ್ರಾಟ್ ಬೈ ದ ಕಸ್ಟಮರ್. ಇದು ಕ್ಲಾತ್ ಅಂದ್ರ ಸಮಥಿಂಗ್ ವಾರ್ಮ್ ಟು ಕವರ್ ದ ಬಾಡಿ ಆರ್ ದ ಕೀಪ್ ವಾರ್ಮ್. ಹೌದಾ? ಇದನ್ನ ಐ ನೀಡ್ ಸಮ್ ನ್ಯೂ ಕ್ಲಾತ್ಸ್ ಅಂತ ಬರೀಬೇಕ್ರಿ. ತಿಳಿತಲ್ರಿ ಇದು? ನೆಕ್ಸ್ಟ್, change the following into other two degrees of comparison. Napoleon was the bravest of the generals. ಇದನ್ನ ಪಾಸಿಟಿವ್ ಡಿಗ್ರಿ ಕನ್ವರ್ಟ್ ಮಾಡ್ಬೇಕಂದ್ರ ನೋ ಅದರ್ ಜನರಲ್ ವಾಸ್ ಆಸ್ ಬ್ರೇವ್ ಆಸ್ ನೆಪೋಲಿಯನ್ ಅಂತ ಬರೀರಿ. ಕಂಪ್ಯಾರಿಟಿವ್ ಡಿಗ್ರಿ ಚೇಂಜ್ ಮಾಡ್ಬೇಕಂದ್ರ ನೆಪೋಲಿಯನ್ ವಾಸ್ ಬ್ರೇವರ್ ದೆನ್ ಎನಿ ಅದರ್ ಜನರಲ್ ಅಂತ ಬರೀಬೇಕು. ತಿಳಿತಲ್ರಿ? ಇವತ್ತಿನ ನೀವು ಒಂದು ಕ್ಲಾಸ್ ನೋಡ್ಕೊಂಡು ಹೋದ್ರೆ ಸಾಕ್ರಿ, ನೀವು ಗ್ರಾಮರ್ ಪಾರ್ಟ್ನಾಗ ಔಟ್ ಆಫ್ ಔಟ್ ತಗೊಂಡ್ ಬರ್ಬೋದ್ರಿ. ಕಂಬೈನ್ ದ ಫಾಲೋವಿಂಗ್ ಸೆಂಟೆನ್ಸ್ ಯೂಸಿಂಗ್ ಟು. ಹೌದಾ? he is very weak, he cannot play the match. ಇದನ್ನ ಯಾವ ರೀತಿ ಬರೀಬೇಕಂದ್ರೆ he is too weak. ವೇರಿ ತೆಗೆದು ಏನ್ ಬರೀಬೇಕು? too weak. ಇಲ್ಲಿ ಫುಲ್ ಸ್ಟಾಪ್ ತೆಗೆದು ಬರೀಬೇಕು. ಜಗದಾಗ ಏನ್ ಬರೀಬೇಕು? ಟು ಬರ್ದ ಪ್ಲೇ ದ ಮ್ಯಾಚ್. ಕೆನಾಟ್ ಅನ್ನೋದಕ್ಕ ಬಳಸಬಾರ್ದ್ರಿ. ತಿಳಿತ್ರಿ ಇದು? ನೆಕ್ಸ್ಟ್, ಫ್ರೇಮ್ a question to get underlined word as the answer. ಇಲ್ಲೇನ್ ಕೊಟ್ಟಾರ? for his MA degree ರಾಧಾಕೃಷ್ಣನ್ choose the topic the ethics of Vedanta. ಹೌದಾ? ಇದನ್ನ which or what topic did ರಾಧಾಕೃಷ್ಣನ್ choose his MA degree ಅಂತ ಬರೀಬೇಕ್ರಿ. ತಿಳಿತಲ್ರಿ? ನೆಕ್ಸ್ಟ್ ಕ್ವಶನ್. Combine the following simple sentence into a complex sentence and a compound sentence. He was kind in private life.
he was served in public life. ಇದನ್ನ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಯಾವ ರೀತಿ ಚೇಂಜ್ ಮಾಡ್ಬೇಕ್ರಿ? ದೋ he was kind in private life, he was served in public life ಅಂತ ಬರೀರಿ. ಇದನ್ನ ಕಾಂಪೌಂಡ್ ಸೆಂಟೆನ್ಸ್ ಯಾವ ರೀತಿ ಚೇಂಜ್ ಮಾಡ್ಬೇಕಂದ್ರ he was kind in private life but served in public life ಅಂತ ಬರೀಬೇಕ್ರಿ. ತಿಳಿತಲ್ರಿ ಇದು? ನೆಕ್ಸ್ಟ್ ನೋಡಿ. Combine the following sentence using to and so that use ಮಾಡಿ ಬರಬೇಕ್ರಿ. The children is very small. The child is very small. She cannot climb the stairs. ಇದನ್ನ ಯಾವ ರೀತಿ ಬರಿಬಹುದಂದ್ರ ನಾವು to ಯೂಸ್ ಮಾಡ್ಬೇಕಂದ್ರ the child is very ತಗದಲ್ಲಿ to ಬರ್ದು ಸ್ಮಾಲ್ ಬರೆದಿ ಇಲ್ಲಿ ಫುಲ್ ಸ್ಟಾಪ್ ಇರೋ ಜಾಗದಾಗ ಇನ್ನೊಂದು ಟು ಬರ್ದು ಶಿ ಕ್ಯಾನ್ ನಾಟ್ ಬರೀಬಾರ್ದು ಕ್ಲಿಮ್ ದ ಸ್ಟೇರ್ಸ್ ಅಂತ ಬರೀ. ನೆಕ್ಸ್ಟ್ ಇದ್ರೊಳಗ ಸೋ ದಟ್ ಯೂಸ್ ಮಾಡ್ಬೇಕಂದ್ರ ದ ಚೈಲ್ಡ್ ಈಸ್ ವೆರಿ ತೆಗಿರಿಯಲ್ಲೇ ಸೋ ಬರೀರಿ, ಸ್ಮಾಲ್ ಬರ್ದ ಅದ್ರ ಮುಂದೆ ದಟ್ ಶಿ ಕ್ಯಾನ್ ನಾಟ್ ಕ್ಲಿಮ್ ದ ಸ್ಟೇರ್ಸ್ ಅಂತ ಬರೀಬೇಕ್ರಿ. ತಿಳಿತಲ್ರಿ ಇದು? ನೆಕ್ಸ್ಟ್ ಕ್ವಶನ್. ಚೇಂಜ್ ದ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್ ಗ ಕನ್ವರ್ಟ್ ಮಾಡ್ರಿ. ಏನ್ ಕೊಟ್ಟಾರ? ಯು ಹ್ಯಾವ್ ಕಮಿಟೆಡ್ ಎ ಮಿಸ್ಟೇಕ್. ಇದನ್ನ ಯಾವ ರೀತಿ ಬರೀಬಹುದು? ಎ ಮಿಸ್ಟೇಕ್ ಹ್ಯಾಸ್ ಬೀನ್ ಕಮಿಟೆಡ್ ಬೈ ಯು. ಇದನ್ನ ಚೇಂಜ್ ದ ಸೆಂಟೆನ್ಸ್ ಟು ರಿಪೋರ್ಟೆಡ್ ಸ್ಪೀಚ್. ಕೃಷ್ಣ ವಾಸ್, ನೋಡ್ರಿ, ಕೃಷ್ಣ ವಾಟ್ ವಿಲ್ ಐ ಡೂ ವಿದೌಟ್ ಯು ಸೇಡ್ ಬಲರಾಮ. ಇದನ್ನ ಯಾವ ರೀತಿ ಬರೀಬೇಕ್ರಿ? ಬಲರಾಮ ಆಸ್ಕ್ಡ್ ಕೃಷ್ಣ ವಾಟ್ ಹಿ ವುಡ್ ಡೂ ವಿದೌಟ್ ಹಿಮ್ ಅಂತ ಬರೀಬೇಕ್ರಿ. ತಿಳಿತ್ರಿ ಇದು? ನೆಕ್ಸ್ಟ್. ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಕಂಪೌಂಡ್ ಅಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಕನ್ವರ್ಟ್ ಮಾಡ್ರಿ. ಯುವರ್ ಅಬ್ಸೆನ್ಸ್ ಡಿಸಪಾಯಿಂಟೆಡ್ ಅಸ್. ಇದನ್ನ ನಾವು ಕಂಪೌಂಡ್ ಸೆಂಟೆನ್ಸ್ ಮಾಡ್ಬೇಕಂದ್ರ ಯು ವೇರ್ ಅಬ್ಸೆಂಟ್ ಅಂಡ್ ಇಟ್ ಡಿಸಪಾಯಿಂಟೆಡ್ ಅಸ್ ಅಂತ ಬರೀರಿ. ಇಲ್ಲ ಅಂದ್ರ ಯು ವೇರ್ ಅಬ್ಸೆಂಟ್ ಅಂಡ್ ವಿ ವೇರ್ ಡಿಸಪಾಯಿಂಟೆಡ್ ಅಂತ ಬರೀರಿ. ಇಲ್ಲ ಅಂದ್ರ ಯು ವೇರ್ ಅಬ್ಸೆಂಟ್ ಸೊ ವಿ ವೇರ್ ಡಿಸಪಾಯಿಂಟೆಡ್. ಇವಿಷ್ಟು ಮೂರದ್ರೊಳಗ ನೀವು ಯಾವ್ದು ಬರೆದ್ರೆ ನಿಮ್ಗ ಮಾರ್ಕ್ಸ್ ಕೊಡ್ತಾರ. ಅದೇ ನಾವು ಇದನ್ನ ಕಾಂಪ್ಲೆಕ್ಸ್ ಚೇಂಜ್ ಮಾಡ್ಬೇಕಂದ್ರ ಯು ಆರ್ ಅಬ್ಸೆನ್ಸ್ ಡಿಸಪಾಯಿಂಟೆಡ್ ಅಸ್. ಇದನ್ನ ನಾವು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಕನ್ವರ್ಟ್ ಮಾಡ್ಬೇಕಂದ್ರ ವಿ ವೇರ್ ಡಿಸಪಾಯಿಂಟೆಡ್ ಬಿಕಾಸ್ ಯು ವೇರ್ ಅಬ್ಸೆಂಟ್ ಅಂತ ಬರೀರಿ. ಇಲ್ಲ ಅಂದ್ರ ಆಸ್ ಯು ವೇರ್ ಅಬ್ಸೆಂಟ್ ವಿ ವೇರ್ ಡಿಸಪಾಯಿಂಟೆಡ್ ಅಂತ ಬರೀರಿ. ಇಲ್ಲ ಅಂದ್ರ ಸಿನ್ಸ್ ಯು ವೇರ್ ಅಬ್ಸೆಂಟ್ ವಿ ವೇರ್ ಡಿಸಪಾಯಿಂಟೆಡ್ ಅಂತ ಬರೀರಿ. ತಿಳಿತ್ರಿ ಇದು? ನೆಕ್ಸ್ಟ್. Frame a sentence. Frame a question to get underlined word as an answer. Dr. Radhakrishnan pursued his education with his father's assistance. ಇದನ್ನ ಕ್ವಶನ್ ಚೇಂಜ್ ಮಾಡ್ಬೇಕಂದ್ರ ಹೌ ಡಿಡ್ ಡಾಕ್ಟರ್ ರಾಧಾಕೃಷ್ಣನ್ ಪರ್ಸ್ಯೂ ಹೀಸ್ ಎಜುಕೇಶನ್ ಅಂತ ಬರೀರಿ. ಇಲ್ಲ ಅಂದ್ರ ವಿತ್ ಹೂಸ್ ಅಸಿಸ್ಟೆನ್ಸ್ ಡಿಡ್ ರಾಧಾಕೃಷ್ಣನ್ ಪರ್ಸ್ಯೂ ಹೀಸ್ ಎಜುಕೇಶನ್ ಅಂತಾರ ಬರೀರಿ. ಎರಡದ್ರಾಗ ನೀವು ಯಾವ್ದು ಬರ್ದ್ರು ನಿಮ್ಗೆ ಮಾರ್ಕ್ಸ್ ಕೊಡ್ತಾರೆ. ಇದನ್ನ ಎರಡನ್ನೂ ಬರೀಬೇಕಂತಲ್ಲ, ಎರಡದ್ರಾಗ ನೀವು ಯಾವ್ದು ಬರ್ದ್ರು ನಿಮ್ಗೆ ಏನ್ ಕೊಡ್ತಾರಿ? ಮಾರ್ಕ್ಸ್ ಕೊಡ್ತಾರ. ನೆಕ್ಸ್ಟ್ ಕ್ವಶನ್ ನೋಡ್ರಿ. Rewrite the following sentence as third conditional. ಇದೇನಂದ್ರ you did not give me advance intimation. I did not attend your wedding. ಇದನ್ನ ಯಾವ ರೀತಿ ಬರಿಬೇಕಂದ್ರ I would have attended your wedding if you had given me ಅಡ್ವಾನ್ಸ್ ಇನ್ವಿಟೇಷನ್ ಅಂತ ಬರೀಬೇಕ್ರಿ. ಇವತ್ತಿನ ಕ್ಲಾಸ್ ಒಳಗ ನಾನು ಏನೇನ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದಾವಲ್ಲ ಇಷ್ಟು ಮಾಡ್ಸೇನ್ರಿ. ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರ ಒಂದ್ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ ನಿಮ್ ಫ್ರೆಂಡ್ಸ್ ಎಲ್ಲಾರ್ಗು ಶೇರ್ ಮಾಡ್ರಿ. ಥ್ಯಾಂಕ್ ಯು.